ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲ ಮಾತಾಡ್ತಾ ಇರೋದು. ಇವತ್ತು ಅಕ್ಕ ಮನೆ ಗೃಹ ಪ್ರವೇಶ ಪಾರ್ಟ್ 2 ವಿಡಿಯೋ. ಇದು ಪಾರ್ಟ್ 3 ಯಾಕೆ ಮಾಡ್ತೀನಿ. ಪಾರ್ಟ್ 1 ಹಾಕಿದ್ದೀನಿ ಆಲ್ಮೋಸ್ಟ್. ನಾನು ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡಿ ವಿಡಿಯೋ ನೋಡಿ ಫುಲ್ ಎಂಡಿಂಗ್ವರೆಗೂ. ಇದು ಅಕ್ಕ ಮನೆ ವಿಡಿಯೋ, ಹೊಸ ಮನೆ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲ ಮಾತಾಡ್ತಾ ಇರೋದು. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಅಕ್ಕ ಮನೆ ಗೃಹ ಪ್ರವೇಶ ಯಾವ ಥರ ನಡೀತಾ ಇದೆ, ಹೆಂಗೆಂಗಿದೆ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು, ಆಲ್ಮೋಸ್ಟು ರೇಷನ್ನು ಮತ್ತು ತರಕಾರಿ ಏನೇನು ಬೇಕೋ ಊಟಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಿ. ಆಲ್ಮೋಸ್ಟ್ ತಗೊಬಂದು ಸ್ಟೋರೇಜ್ ಮಾಡಿ ಇಟ್ಟಿದ್ದೀರಿ ಭಟ್ರು ಬರೋ ತನಕ. ಹಂಗಾಗಿ ನಾವು ಕೂಡ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇವಾಗ ಬಳೆಗಳು ಹಾಕ್ಸ್ಕೊಳೋ ಕಾರ್ಯಕ್ರಮ, ಬಳೆಗಳು ಹಾಕ್ಸ್ಕೊತಾ ಇದ್ದೀರಿ ಎಲ್ಲರೂ ಕೂಡ. ಇದು ಗೃಹ ಪ್ರವೇಶ ವಿಡಿಯೋ ಆಗಿರ್ತೈತೆ, ಮದುವೆ ಅಲ್ಲ. ಯಾಕಂದರೆ ಚಪ್ರ ನೋಡಿ ಎಲ್ಲರೂ ಕೇಳ್ತಾರೆ ಮದುವೆನಾ ಅಂತ. ಮದುವೆ ಅಲ್ಲ, ಬಳೆ ಶಾಸ್ತ್ರ ನೋಡಿನೂ ಕೇಳ್ತಾರೆ. ಬಳೆ ಹಾಕ್ಸ್ಕೊಳೋದು ನೋಡಿ ಗೃಹ ಪ್ರವೇಶ ಅಂತ. ಗೃಹ ಪ್ರವೇಶ ಇದು, ಮದುವೆ ಅಂತೂ ಅಲ್ಲ. ಮದುವೆ ವಿಡಿಯೋ ಕೂಡ ಹಾಕ್ತೀನಿ ಮುಂದೆ ನೋಡಿ. ಇದು ಗೃಹ ಪ್ರವೇಶ ಅಕ್ಕ ಮನೆದು. ನಮ್ಮ ದೊಡ್ಡಕ್ಕ ಇವರು ಫಸ್ಟ್ನೇ ಅಕ್ಕ. ನಾವು 4 ಜನ ಹೆಣ್ಮಕ್ಳು, ಇವರೇ ಫಸ್ಟ್ನೇವರು. ನಾನು ಕೂಡ ಬಳೆಗಳು ಹಾಕ್ಸ್ಕೊತಾ ಇದ್ದೀನಿ. ರಿಲೇಟಿವ್ಸು ಎಲ್ರಿಗೂ ಕೂಡ ಬಳೆಗಳು ಹಾಕ್ಸ್ತಾ ಇದ್ದೀರಿ. ನಮ್ಮ ಅಕ್ಕ ಫಸ್ಟ್ ಟೈಮ್ ಕನಸಿನ ಮನೆ ಮಾಡ್ತಾ ಇರೋದು. ತುಂಬ ಖುಷಿಯಿಂದ ಸಂಭ್ರಮದಿಂದ ಇದ್ದೀರಿ ಎಲ್ಲರೂ ಕೂಡ. ನನಗಂತೂ ಎಲ್ಲರಿಗಿಂತ ತುಂಬ ಖುಷಿನೇ ಐತೆ. ಯಾಕಂದರೆ ತುಂಬ ದಿವ್ಸದಿಂದ ನಮ್ಮ ಅಕ್ಕನ ತುಂಬ ವರ್ಷಗಳಿಂದ ದೊಡ್ಡ ಕನಸಿತ್ತು, ನಾವು ಒಂದು ಮನೆ ಕಟ್ಟಬೇಕು ಅಂತ. ಕೆಲವೊಂದಿಷ್ಟು ಜನಗಳಿಂದ ಮೋಸ ಹೋಗಿರೋದುಂಟು. ಹಾಗಾಗಿ ನಾನು ಕೂಡ ಈ ವಿಡಿಯೋ ಹಾಕ್ತೀನಿ. ಅವರು ಕೂಡ ಈ ವಿಡಿಯೋ ನೋಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವ್ರು ನೋಡಲಿ ಅನ್ನೋಕ್ಕೋಸ್ಕರನೇ ನಾನು ಈ ಅರ್ಧ ವಿಡಿಯೋ, ಫುಲ್ ವಿಡಿಯೋ ನಾನು ಹಾಕ್ತೀನಿ. ಯೂಟ್ಯೂಬಲ್ಲಿ ನಾನು ನೋಡ್ತಾರೆ ಅಂತ ಹೇಳಿ ನೋಡಲಿ, ಅವರು ಕೂಡ ಹೊಟ್ಟೆ ಕಿಚ್ಚುಪಡಲಿ ಅಂತ. ಕೆಲವೊಂದಷ್ಟು ಜನ ನನ್ನ ಇಷ್ಟಪಟ್ಟು ನೋಡ್ತಾರೆ, ಅವ್ರಿಗೆಲ್ಲ ಥ್ಯಾಂಕ್ ಯು. ಇವತ್ತು ಕೂಡ ಬಳೆಶಾಸ್ತ್ರ ಎಲ್ಲರೂ ಕೂಡ, ನಾವು ಬೇಡ ಅಂತ ಹೇಳಿದ್ರು ಕೂಡ ಅಕ್ಕ ಇಲ್ಲ, ಖುಷಿಯಿಂದ ಎಲ್ರಿಗೂ ಬಳೆ ಹಾಕ್ಸ್ಬೇಕಂತ ಹೇಳಿ ಬಳೆ ಹಾಕ್ಸ್ತಾ ಇದ್ದಾರೆ. ಇವ್ರು ಬಂದು ಅಶ್ವಿನಿ ಅಂತ, ನಮ್ಮ ಆನೆಕಲ್ಲಲ್ಲಿರೋದು. ನಾನು ಯಾವುದೇ ಫಂಕ್ಷನ್ಗಾಗಲಿ ಯಾವಾಗಲೇ ಬಳೆ ತೊಡ್ಸ್ಕೊಂಡ್ರು ಇವ್ರ ಹತ್ರನೇ ತೊಡ್ಸ್ಕೊಳೋದು. ನಿಮಗೂ ಬೇಕಾದರೆ ಇವ್ರ ಕಾಂಟ್ಯಾಕ್ಟ್ ನಂಬರು ಹಾಕ್ತೀನಿ, ನನಗೆ DM ಮಾಡಿ ಬೇಕು ಅಂದರೆ. ತುಂಬ ಹೆಣ್ಮಗು ಇವಳು, ತುಂಬ ಕಷ್ಟಪಟ್ಟು ಮಾಡ್ತಾಳೆ. ಇವಳೇ ಓಮಿನಿ ಕಲ್ತು, ಇವಳೇ ಕಾರಲ್ಲಿ, ಇಬ್ಬರು ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ಕ್ಯಾರಿ ಮಾಡ್ಕೊಂಡು, ಬ್ಯಾಗ್ಸು ಜೊತೆಗೆ ಅಮ್ಮನ ಕರ್ಕೊಂಡು, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಈ ಥರ ಕೆಲಸ ಮಾಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಚಿಕ್ಕ ಮಗು ಆದರೂ ಕೂಡ ದುಡಿಬೇಕು, ನಾವು ಚೆನ್ನಾಗಿರಬೇಕು, ಮುಂದೆ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಆ ಹುಡುಗಿ ಓಮಿನಿ ಓಡಿಸ್ಕೊಂಡು ಆನೇಕಲ್ಲಿಂದ ಹೊಸೂರು ಕಡೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು ಅವ್ರು ನೋಡಿ. ನನಗೂ ಹೆಮ್ಮೆ ಅನ್ನಿಸ್ತು, ಹೆಣ್ಮಕ್ಳು ಇಷ್ಟು ಸ್ಟ್ರಾಂಗ್ ಆಗವ್ರೆ ಅಂತ ಹೇಳಿ. ಇವ್ರು ನಮ್ಮ ಚಿಕ್ಕಕ್ಕ ರಂಗೋಲಿ ಹಾಕ್ತಾ ಇದ್ದಾರೆ. ಇದು ಸಂಜೆ ವಿಡಿಯೋ ಆಗಿರ್ತದೆ, ಇದು ಸಾಟರ್ಡೆ ವಿಡಿಯೋ. ಸಂಡೇ ವಿಡಿಯೋ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಚಪ್ರ ಎಲ್ಲ ಹಾಕಿದ್ದಾರೆ, ಮತ್ತು ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಬಳೆಗಳೆಲ್ಲ ಹಾಕ್ಸ್ಕೊಂಡಿದ್ದೀವಿ ಆಲ್ಮೋಸ್ಟ್. ನೋಡ್ತಾ ಇರ್ಬೋದು, ಇವರು ನಮ್ಮ ಚಿಕ್ಕ ಮಾವ, ನಮ್ಮ ದೊಡ್ಡ ಮಾವ. ಮನೆಗೆ ತೋರಣಗಳು, ಮಾವಿನ ಸೊಪ್ಪು ತೋರಣ ಕಟ್ತಾ ಇದ್ದಾರೆ ಇಬ್ಬರು ಕೂಡ. ತುಂಬ ಖುಷಿಯಿಂದ ಸಂಭ್ರಮದಿಂದ ಇದ್ದೀರಿ. ಇದು ನೈಟು ಹೋಮ ಇರ್ತದೆ, ಗಣೇಶ ಹೋಮ. ಹಂಗಾಗಿ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅಕ್ಕ ನಮ್ಮ ಮಾವನಿಗೆ ರೆಡಿ ಮಾಡ್ತಾ ಇದ್ದಾರೆ ಪಾಪ. ಈ ಒಂದು ಖುಷಿಗೋಸ್ಕರ ತುಂಬ ವರ್ಷ ವೆಯ್ಟ್ ಮಾಡಿದ್ದೀರಿ. ನಮ್ಮ ಅಕ್ಕ ತುಂಬ ಕನಸು ಕಟ್ಟಿದ್ರು, ನಾನು ನನ್ನ ಮಕ್ಳಿಗೊಂದು ಗೂಡು ಕಟ್ಕೊಡ್ಬೇಕು ಅನ್ನೋ ಆಸೆ ತುಂಬಾ ಇತ್ತು. ಎಲ್ಲರೂ ತಾಯಿ ತಂದೆಗೂ ಅಷ್ಟೇ, ನಮ್ಮ ಮಕ್ಳಿಗೆ ಒಂದು ಗೂಡು ಮಾಡಬೇಕು, ಅವರು ಒಂದು ಲೆವೆಲಲ್ಲಿ ಇರಬೇಕು ಅನ್ನೋ ಕಾರಣ ಫಸ್ಟಿಂದ ಸ್ಟಾರ್ಟಿಂಗಿಂದ ಎಲ್ಲ ಅಪ್ಪ ಅಮ್ಮನೂ ಕೂಡ ಇದೇ ಕನಸು ಕಟ್ಕೊಂಡಿರ್ತಾರೆ. ಆದರೂ ಗಂಡು ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡಬೇಕು. ತಾಯಿ ತಂದೆ ಮಾತು ಕೇಳಿರಿ, ತಾಯಿ ತಂದೆ ಮಾತು ಕೇಳಿ ಹಾಳಾಗಿರೋದಂತೂ ಯಾರೂ ಇಲ್ಲ. ತಾಯಿ ತಂದೆ ಮಾತು ಕೇಳಿ ಎಲ್ಲರೂ ಕೂಡ ಉದ್ಧಾರ ಆಗಿ ಅಂತ ಹೇಳ್ತಾ ಇದ್ದೀನಿ. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು, ನಂದೀಶ್ ನರೇಶ್ ಅಂತ ಹೇಳಿ. ಇವಾಗ ಗಣೇಶ ಹೋಮಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ, ಪ್ರಿಪ್ರೇಷನು, ಹೂವು ಎಲ್ಲ ಅವ್ರಿಗೆ. ಇವರು ಐನೂರು ತುಂಬ ಚೆನ್ನಾಗಿ ಅರ್ಥವಾಗಿ ಹೇಳಿದ್ದಾರೆ. ನನಗೆ ಇವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಸಖತ್ತಾಗಿ ಮಾಡಿದ್ರು ಪೂಜೆ ಅಂತೂ. ಅಲಂಕಾರ ಅಂತೂ ಸಖತ್ತಾಗಿತ್ತು. ಅಲಂಕಾರಕ್ಕಿಂತ ಅವ್ರು ಮಾಡೋ ಹೋಮದಲ್ಲಿ ನಮ್ಗೆ ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಹೇಳಿದ್ರು. ನಂಗೆ ಖುಷಿ ಆಯಿತು. ನಿಮಗೂ ಬೇಕಾದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಕೂಡ ನನಗೆ ಮೆಸೇಜ್ ಮಾಡಿ, DM ಮಾಡಿ. ಇವ್ರು ಬಂದು ಹೊಸೂರು ಆಗಿರ್ತಾರೆ. ಐನೂರು ಸಖತ್ತಾಗಿ ಹೇಳಿದ್ರು. ಇದು ಗಣೇಶ ಹೋಮ ನೈಟು ಇದು ನಡೀತಾ ಇರೋದು. ತುಂಬ ಖುಷಿಪಟ್ಟು
ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ರೆಡಿ ಆಗುತ್ತವಳೆ. ಇನ್ನು ನಮ್ಮ ಅಕ್ಕನ ಮಕ್ಕಳು ರೆಡಿ ಕೂಡ ಆಗಿಲ್ಲ. ಯಾಕಂದರೆ ಅವ್ರ ಅಪ್ಪ ಅವ್ರ ಅಮ್ಮನ ಕನಸು ನೆನ್ಸು ಮಾಡೋಕ್ಕೋಸ್ಕರ ಅವರು ಶೋಕಿ ಗೀಕಿ ಎಲ್ಲ ಬಿಟ್ಟು ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಈ 4 ಕೈ ಜೋಡಿಸಿ ಇಷ್ಟು ಮೇಲೆ ಬಂದವ್ರೆ. ಕೆಲವೊಂದಷ್ಟು ಜನ ನಮ್ಮ ಅಕ್ಕ ಅವ್ರಿಗೆ ಮನೆ ಕೊಡ್ದಿರ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ನೋವು ಕೊಟ್ಟಿದ್ದಾರೆ. ಅಂಥವ್ರ ಮುಂದ್ಗಡೆ ಈ ಥರ ಬೆಳೀತಾವ್ರೆ ಅಂದರೆ ನನಗಂತೂ ಸಖತ್ ಖುಷಿ ಆಗ್ತೈತೆ. ಇವತ್ತಿನ ವಿಡಿಯೋ ಈ ಥರ ಆಗಿರ್ತದೆ. ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರೋ ಫುಲ್ ವ್ಲಾಗ್ ಎಂಡ್ವರೆಗೂ ನೋಡಿ. ಎಲ್ಲರೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಇನ್ನೂ ವಾಚ್ ಓವರ್ ಇನ್ನೂ ಫುಲ್ ರೀಚ್ ಆಗಬೇಕು. ಹಂಗಾಗಿ ಎಲ್ಲರೂ ಸ್ಕಿಪ್ ಮಾಡಿದಿರಿ ನೋಡಿ. ಸ್ಕಿಪ್ ಮಾಡಿದ್ರೆ ನನಗೂ ಯೂಸ್ಫುಲ್ ಇಲ್ಲ, ನಿಮಗೂ ಯೂಸ್ಫುಲ್ ಇಲ್ಲ. ಅರ್ಧ ವಿಡಿಯೋ ನೋಡಿ ಸ್ಕಿಪ್ ಮಾಡಿದ್ರೆ ನೀವು ನೋಡಿರೋಂಥ ವಾಚ್ ಓವರ್ ಕೂಡ ನನಗೆ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಫುಲ್ ಲಾಂಗ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ಕೆಲವರು ಸೆಂಟ್ರಲ್ಲಿ ಟ್ವಿಸ್ಟ್ಗೋಸ್ಕರ ಸೆಂಟ್ರಲ್ಲಿ ಸ್ಕಿಪ್ ಮಾಡಿ ನೋಡ್ತಾರೆ. ಅದರಿಂದ ನನಗೂ ಯೂಸ್ಫುಲ್ ಇಲ್ಲ ಅಂತ ಹೇಳ್ತೀನಿ. ನಿಮ್ಮಿಂದ ನಾನು ಇಷ್ಟು ಮುಂದೆ ಬಂದಿದ್ದೀನಿ. ಇನ್ನೊಂದಷ್ಟು ಮುಂದೆ ಬಂದರೆ ನನ್ನದು ವಾಚ್ ಓವರ್ ಕಂಪ್ಲೀಟ್ ಆಗುತ್ತೆ. ನಾನು ಕೂಡ ಡಾಲರ್ ಕಂಪ್ಲೀಟ್ ಮಾಡಿ ಮೋನ ಮಾಡ್ಕೋಬೋದು. ಅದಂತೂ ತುಂಬ ಖುಷಿ ಐತೆ. ಇದು ಹಿಂದೆ ಇರೋದು ನಮ್ಮ ಇಬ್ಬರು ಅಕ್ಕಂದರು ಮತ್ತು ನನ್ನ ಮಗಳು. ಹೋಮಕ್ಕೆ ಕೂತಿರೋದು ನಮ್ಮ ದೊಡ್ಡಕ್ಕ. ನಾನು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ವಿಡಿಯೋದಲ್ಲಿ ನಾನಿಲ್ಲ. ನಾವು 4 ಜನ ಫಸ್ಟಿಂದನೂ ಅಷ್ಟೇ, ನಾವು ಹುಡ್ದಾಗಿಂದನೂ ಇದೇ ಥರನೇ ಇದ್ದೀವಿ. ಕೆಲವೊಂದಷ್ಟು ಜನ ಪಾಪ ನಮ್ಮ ಮಾವನ ತುಂಬ ನೋವು ಕೊಟ್ಟವ್ರೆ. ಯಾಕಂದರೆ ನಾವು 4 ಜನ ಹೆಣ್ಮಕ್ಳನ್ನ ನಮ್ಮ ಮಾವನೇ ಸಾಕಿರೋದು ಅಂತ ಹೇಳಿ ಸಖತ್ತು ನೋವು ಇಕ್ಕವ್ರೆ ಅವ್ರ ಮನೆ ಕಡೆಯಿಂದ. ನಮ್ಮನ್ನು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಮಾವ ಅನ್ನೋದಕ್ಕಿಂತ ನಮ್ಮ ಅಪ್ಪ ಅಂತಲೇ ಹೇಳಿರ್ಬೋದು. ಅಪ್ಪ ಅಮ್ಮ ಎತ್ತಿ ಸಾಕಿ ಬೆಳೆಸಿರ್ತಾರೆ. ಬಟ್ ಸೆಂಟ್ರಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಕೈ ಬಿಟ್ಬಿಟ್ಟು ಹೋದವಾಗ ನಮ್ಮನ್ನು ಸಾಕಿರೋದೇ ನಮ್ಮ ಅಕ್ಕ ನಮ್ಮ ಮಾವನೇ ಅಂತ ಹೇಳ್ಬೋದು. ನಾನು ಚಿಕ್ಕ ಮಗು ಇದ್ದಾಗಿಂದನೂ ಸಾಕಿರೋದು ಬೆಳೆಸಿರೋದು ಎಲ್ಲ ನಮ್ಮ ದೊಡ್ಡಕ್ಕನೇ ಆಗಿರ್ತಾರೆ. ಇವರೇ ಇವಾಗ ಹೋಮಕ್ಕೆ ಕೂತಿರೋರು. ಇವ್ರ ಬಗ್ಗೆ ನಾನು ತುಂಬ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಇವಾಗಲೂ ಹೇಳ್ತಾ ಇದ್ದೀನಿ. ಇವರೇ ನನ್ನ ಚಿಕ್ಕ ಮಗುವಿಂದ ಸಾಕಿ ಬೆಳೆಸಿರೋದು. ನಾನು 5ನೇ ಕ್ಲಾಸಿಂದ ಇವರೇ ಬೆಳೆಸಿರೋದು. ತುಂಬ ಹೆಮ್ಮೆ ಐತೆ ಇವ್ರ ಬಗ್ಗೆ ನನಗೆ ಅಪ್ಪ ಅಮ್ಮ ಇವರೇ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಚಿಕ್ಕಕ್ಕ ಇವರು 3ನೇ ಅಕ್ಕ ಆಗಿರ್ತಾರೆ. ತುಂಬ ಖುಷಿಯಿಂದ ಇದ್ರಿ. ನಾವು 4 ಜನ ಅಷ್ಟೇ ಒಂದು ಝೋನ್ ಮಾಡ್ಕೊಂಬಿಟ್ಟಿದ್ದೀರಿ. ನಾವು 4 ಜನ ನಮ್ಮ ಕೋಟೆ ಒಳಗೆ ಯಾರು ಬರಬಾರ್ದು ಅಂತ. ಇದಂತೂ ನನಗೆ ತುಂಬ ಇದೆ ಮೈಂಡಲ್ಲಿ. ಅದಾದಮೇಲೆ ಇದು ಹೋಮ ಎಲ್ಲ ಮುಗಿತಾ ಬಂತು. ಫೋಟೋಶೂಟು ಒಂದಷ್ಟು ಮಾಡಿಸ್ಕೊತಾ ಇದ್ದೀವಿ. ನನಗಂತೂ ಇವತ್ತು ಹೇಳೋಕ್ಕಾಗ್ದಿರೋ ಅಷ್ಟು ಖುಷಿ ಆಗ್ತೈತೆ. ಯಾಕಂತ ಹೇಳಿದ್ರೆ ಅವಮಾನ ಮಾಡಿರೋರ ಮುಂದೆ ಎದ್ದು ನಿಲ್ಲಬೇಕು ಅನ್ನೋದೇ ಒಂದು ಹಠ ಇತ್ತು ನಮ್ಮ ಅಕ್ಕನವ್ರಿಗೆ. ಹಂಗಾಗಿ ಅವರು ಇರೋ ಮನೆ ದಬ್ಬಿಸಿ ಅವ್ರನ್ನ ಬಾಡಿಗೆ ಮನೆಯಲ್ಲಿಟ್ಟು ಒಂದಷ್ಟು ಜನ ಅವ್ರ ಮಾತುಗಳು ಕೇಳಿ ತುಂಬ ಬೇಜಾರಾಗಿತ್ತು. ಹಂಗಾಗಿ ಅವರು ಸಹವಾಸ ಬೇಡ, ಆ ರಿಲೇಷನ್ಶಿಪ್ಪೇ ಬೇಡ ಅಂತ ಹೇಳಿ ಇವಾಗ ಬೇರೆ ಕಡೆ ಬಂದು ಜಾಗ ತೆಗ್ದು ಮನೆ ಕಟ್ಟಿದ್ದಾರೆ. ಅಂದರೆ ಅದೊಂದು ಖುಷಿ ವಿಚಾರನೇ ಅಂತ ಹೇಳ್ಬೋದು. ಎಲ್ರಿಗೂ ಒಂದು ಕನಸು ಇದ್ದೇ ಇರ್ತೈತೆ. ಒಂದು ಮನೆ ಕಟ್ಟಬೇಕು ಅನ್ನೋ ದೊಡ್ಡ ಕನಸೇ ಇರ್ತೈತೆ. ಯಾಕಂದರೆ ಇವಾಗಿರೋ ಸಿಚುವೇಶನ್ಗಳಲ್ಲಿ ನಾವು ದುಡ್ದು ತಿನ್ನೋದೇ ದೊಡ್ಡ ಇದು ಅಂತ ಹೇಳಿದ್ರೆ, ಅವರು ಅದರಲ್ಲೂ ಕೂಡ ಮನೆ ಕಟ್ಟಿದ್ದಾರೆ. ಚೆನ್ನಾಗಿ ಕಟ್ಟಿದ್ದಾರೆ. ಮನೆ ಫುಲ್ಲು ನೋಡಿ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಏನು ಅಂತ. ಒಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದಾಗ ಅವ್ರ ಮನೆ ಕಟ್ಟೋಕ್ಕಾಗದಿರೋಂಥ ಸಿಚುವೇಷನಲ್ಲಿ ಬೇರೆ ಒಬ್ಬರ ಮನೆ ಗೃಹಪ್ರವೇಶಕ್ಕೆ ಹೋದಾಗ ನಾವು ಈ ಥರ ಕಟ್ಟಬೇಕು, ನಾವು ಮುಂದೆ ಬರಬೇಕು ಅನ್ನೋ ಆಸೆ ಇರ್ತೈತೆ. ಬಟ್ ಅದು ಗುರಿ ಮುಟ್ತಿರಲ್ಲ, ಆವಾಗಿರೋ ಖುಷಿ ಅಂತೂ ಎಲ್ರಿಗೂ ತುಂಬ ಜಾಸ್ತಿನೇ ಇರ್ತದೆ. ಅದಾದಮೇಲೆ ಇದು ನೈಟ್ ಊಟಕ್ಕೆ ಅನ್ನ ಸಾಂಬಾರು ಹಪ್ಳ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸಖತ್ತಾಗಿ ಮಾಡಿದರು ಭಟ್ರು ಊಟ ಮಾತ್ರ. ಆಮೇಲೆ ಇದನ್ನು ಬೆಳಗ್ಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಚೆನ್ನಾಗಿ ಮಾಡಿದರು ಅಡುಗೆ ಮಾತ್ರ ಎಲ್ಲನೂ. ಬೆಳಗ್ಗೆ ಏನೇನು ಐಟಮೇನು ನಾನು ಹಾಕ್ತೀನಿ. ಇವಾಗ ಮಾತ್ರ ಅನ್ನ ಸಾಂಬಾರು, ಇದು ಸಾಟರ್ಡೆ ನೈಟ್ ಆಗಿರ್ತದೆ. ಅನ್ನ ಸಾಂಬಾರು ಮಾಡಿದರು. ಎಲ್ಲ ಐಟಮ್ಸು ನಾವೇ ತಂದುಕೊಟ್ಟಿರೋದು, ಭಟ್ರು ನಾವೇ ಕೊಡಿಸಿರೋದು. ಯಾಕಂತ ಹೇಳಿದ್ರೆ ಕ್ಯಾಟ್ರಿಂಗ್ ಕೊಟ್ಟರೆ ನಾವು ಒಬ್ರಿಗೆ ಊಟ ಅಂದರೆ ಒಬ್ರಿಗೆ ಊಟ ಅಷ್ಟೇ. ಅದರಲ್ಲೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಫುಲ್ ಮೀಲ್ಸು ಕೊಡಲ್ಲ ಅವರು, ಫುಲ್ ಊಟನೂ ಸಾಕಸಲ್ದಂಗೆ ಬರ್ತೈತೆ ಅಂತ ಹೇಳಿ ನಾವು ಬರೋರು ಮೇಯ್ನ್ ಇಂಪಾರ್ಟೆಂಟ್ ಊಟ ಬೇಕು ಜನಗಳಿಗೆ, ಒಳ್ಳೆ ಊಟ ಬೇಕು. ಹಂಗಾಗಿ ನಾವು ಕೂಡ ಚೆನ್ನಾಗಿರೋ ಊಟ ಮಾಡಿಸ್ತಾ ಇದ್ದೀವಿ. ಆಮೇಲೆ ಚಪ್ಪರ ಹಾಕಿದ್ರು ನಮ್ಮ ಅಕ್ಕನ ಮಕ್ಕಳು ಮತ್ತು ಅವ್ರ ಫ್ರೆಂಡ್ಸ್ ಬಂದಿದ್ದರು. ತುಂಬ ಖುಷಿ ಆಯಿತು. ಫ್ರೆಂಡ್ಸು ಕೆಲವೊಂದಷ್ಟು ಜನ ಜೊತೆಗಿದ್ದು ನಮ್ಮ ಅಕ್ಕರ ಕೆಲಸ ಮಾಡ್ತಾರೆ. ಅಂಥವ್ರಿಗೆಲ್ಲ ಹೇಳ್ತಾ ಇರೋದು, ಇದು ಒಳ್ಳೆ ಫ್ರೆಂಡ್ಸು. ಬಂದು ಕಷ್ಟದಲ್ಲಿದ್ದವಾಗೂ ಸುಖದಲ್ಲಿದ್ದವಾಗೂ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಚಪ್ಪರ ಹಾಕಿ ಎಲ್ಲ ನಡೆಸ್ಕೊಟ್ರು. ತುಂಬ ಖುಷಿ ಆಯಿತು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಒಂದಷ್ಟು ಜನ ಫ್ರೆಂಡ್ಸು ಜೊತೆಯಲ್ಲೇ ಇರ್ತಾರೆ. ನಾವು ಬೆಳೆಯೋದು ನೋಡಿ
ಸಖತ್ ಹೊಟ್ಟೆ ಉರ್ಕೊತಾರೆ. ಅವರು ನಮ್ಮ ಬೆಳವಣಿಗೆ ನೋಡಿ ಅವ್ರು ಸಹಿಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಜೊತೆ ಅವರು ಭಾಗಿಯಾಗಲ್ಲ. ಹಂಗಾಗಿ ಹೇಳ್ತೀನಿ ಕೆಲವೊಂದಷ್ಟು ಫ್ರೆಂಡ್ಸ್‌ಗೆ. ಜೊತೆಲಿದ್ದು ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ. ಅವರೆಲ್ಲ ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರಂತ ನನಗೆ ಗೊತ್ತು. ನೋಡಲಿ. ಯಾರ್ಯಾರೆಲ್ಲ ಚಪ್ಪರ ಹಾಕೋಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡೋಕ್ಕೆ ಬಂದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸ್ವಲ್ಪ ಇದು ಮೋಟಿವೇಶನ್ ಆಗಿರ್ತೈತೆ. ಬಟ್ ಅದು ನೋಡೋರಿಗೆ ಎದೆ ಕುಚ್ತೈತೆ ನಾನು ಏನಂತ ಹೇಳ್ತಾ ಇದ್ದೀನಿ ಕೆಲವ್ರಿಗಂತೇಳಿ. ಕೆಲವರು ತುಂಬ ಖುಷಿಪಟ್ಟು ಬಂದವರು. ಇವ್ರು ನಮ್ಮ ಅಣ್ಣವ್ರ ಸೊಸೆ, ನಮ್ಮ ದೊಡ್ಡತ್ತಿಗೆ, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಬಂದಿದ್ದರು. ಈ ವಿಡಿಯೋ ಆಗಿತ್ತು ಪಾರ್ಟ್ 3 ವಿಡಿಯೋ.